ಮೀನಾ, ಏನಚ್ಚು? ಅಕ್ಕ ಬರೋದ್ರೊಳಗೆ ಇದನ್ನ ತಗೊಂಡೋಗಿ ರೂಮಲ್ಲಿ ಇಟ್ಬಿಡೋಣ, ಆಯ್ತಾ? ಆಮೇಲೆ ರಾತ್ರಿ ಮಲಗುವಾಗ ನಾವು ಗಿಫ್ಟ್ ಪ್ಯಾಕ್ ಮಾಡೋಣ. ಆಯ್ತಚ್ಚು. ನೋಡಲಿ ಅಕ್ಕ ನೋಡ್ಬಿಟ್ಲು ಮೀನಾ. ಇಬ್ರು ಕಳ್ಳಿ ತರ ಏನೋ ಮಾಡ್ತಾ ಇದ್ದಾರೆ. ಮಾಡ್ಲಿ ಅದೇನಿದ್ರೂ ನಾಳೆ ಗೊತ್ತಾಗ್ಬಿಡತ್ತಲ್ಲ. ಅಚ್ಚು, ನೀನೇನಾದ್ರೂ ನೋಡ್ದಾ? ಅಲ್ಲ ಮೀನಾ, ನೀನೇನಾದ್ರೂ ನೋಡ್ದಾ? ಹೌದು, ಏನೋ ಇದ್ದಂಗಿತ್ತಲ್ಲಿ. ಹೌದಾ? ಹಂಗಂದ್ರೆ ನನಗೂ ಹಂಗೆ ಕಾಣಿಸ್ತು. ಏನೋ ಇದ್ದಂಗಿತ್ತು. ಇಲ್ಲಿ ಏನೋ ಇದ್ದಂಗಿತ್ತು. ಈಗ ನೋಡಿದ್ರೆ ಏನೂ ಇಲ್ಲ. ಮೀನಾ, ನೀನ್ ನಿಜವಾಗ್ಲೂ ನೋಡ್ದಾ? ಹೌದಚ್ಚು, ಏನೋ ಕಪ್ಪು ಕಲರ್ ಅಲ್ಲಿ ಏನೋ ಇದ್ದಂಗಿತ್ತು. ನೀನ್ ನೋಡ್ಲಿಲ್ವಾ? ಅಯ್ಯೋ, ನಾನು ನೋಡ್ದೆ. ಈಗ ನೋಡಿದ್ರೆ ಏನೂ ಇಲ್ಲ. ಅಚ್ಚು, ಒಂದ್ ವೇಳೆ ಭ್ರಮೆ ಇರ್ಬೇಕು. ಇರ್ಬೋದು, ಆದ್ರೆ ಒಬ್ರಿಗೆ ತಾನೇ ಭ್ರಮೆ ಇರ್ಬೇಕು. ಇಬ್ರಿಗೂ ಒಂದೇ ತರ ಇದೆ. ಹೌದು. ಅಚ್ಚು, ಮೀನಾ, ಇಬ್ರು ಬನ್ನಿ ಊಟ ಮಾಡಕ್ಕೆ. ಸರಿ ಬಿಡು, ಬಾ ಹೋಗೋಣ. ಊಟ ಮಾಡ್ಬಿಟ್ಟು ಬಂದು ಅಕ್ಕನ್ಗೆ ಇದನ್ನ ಗಿಫ್ಟ್ ಪ್ಯಾಕ್ ಮಾಡೋಣ. ಆಯ್ತಚ್ಚು. ಕರೆಕ್ಟ್ ಆಗಿದೆಯಾ ಸ್ವೀಟಿ? ಹ್ಞೂ ರೀ, ಎಲ್ಲ ಕರೆಕ್ಟ್ ಆಗಿದೆ. ನಾನು ಟೈಲರ್ ಹತ್ರ ಹೋಗಿ ಸ್ಟಿಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಹೌದಾ? ಅವಳ ಸೈಜ್ ಕರೆಕ್ಟ್ ಆಗಿ ನಾನು ತಗೊಂಡ್ಬಂದಿದ್ದು. ರೀ, ನಾಳೆ ಎಲ್ರಿಗೂ 5 ಗಂಟೆಗೆ ಬರಕ್ ಹೇಳಿದೀನಿ. ಕರೆಕ್ಟ್ ಟೈಮಿಗೆ ಊಟ ಬಂದ್ಬಿಡುತ್ತಲ್ಲ ರಾತ್ರಿ. ಹ್ಞೂ ಸ್ವೀಟಿ, 7 ಗಂಟೆಗೆ ಊಟ ತರ ಕೇಳಿದೀನಿ. ಹೌದೇನ್ರಿ? ಸರಿ, ಇಲ್ಲಿ ಕೇಕಿಗೆ ಆರ್ಡರ್ ಕೊಟ್ರಾ? ಕೇಕ್ ಸಂಜೆ 3 ಗಂಟೆಗೆ ತರ್ತಾರೆ. ಯಾಕೆ ನೀವೇ ಹೋಗಿ ತರ್ಬೋದಲ್ಲ? ಅದು ಸ್ವಲ್ಪ ದೊಡ್ಡ ಕೇಕ್ ಆರ್ಡರ್ ಕೊಟ್ಟಿದ್ದೀನಿ. ಅದು ಅವರೇ ತಗೊಂಡ್ಬರ್ಬೇಕು. ನಾವು ತಂದ್ರೆ ಏನಾದ್ರೂ ಎಡವಟ್ ಆಗ್ಬಿಡುತ್ತೆ. ಅದಕ್ಕೆ ಅವರೇ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರ, ತರ ಕೇಳಿದೆ 3 ಗಂಟೆಗೆ. ಪಾಪ, ತುಂಬಾ ದೊಡ್ಡ ಕೇಕಾ? ಹೌದನು? ನನ್ನ ಬರ್ತ್ಡೇಗೂ ಅದೇ ತರ ಕೇಕ್ ತರಿಸ್ಬೇಕು. ಅಯ್ಯೋ, ಯಾರದು ಅಳ್ತಾ ಇದಾರೆ? ಹೌದಮ್ಮ, ಯಾರೋ ಅಳ್ತಾ ಇದ್ದಾರೆ. ಯಾರು ಇಷ್ಟೊತ್ತಲ್ಲಿ ಅಳ್ತಾ ಇರೋದು? ತಡೀರಿ, ಯಾರೋ ಹೊರಗಡೆ ಅಳಂಗ್ ಕಾಣ್ತಾ ಇದೆ. ಹೋಗಿ ನೋಡ್ಕೊಂಡ್ ಬರ್ತೀನಿ. ಬೇಡ ಸ್ವೀಟಿ, ನೀನ್ ಕುತ್ಕೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಯಾರಂತ. ಅಮ್ಮ, ಯಾರಮ್ಮ ಇಷ್ಟೊತ್ತಲ್ಲಿ ಅಳ್ತಾ ಇರೋದು? ಯಾರೋ ಏನೋ, ಯಾರಿಗ್ ಗೊತ್ತಚ್ಚು? ಯಾಕೆ ಅಳ್ತಾ ಇದಾರೋ ಏನೋ. ಸರಿ, ದೋಸೆ ತಿನ್ನಿ. ಆಯ್ತಮ್ಮ. ಯಾರು ಕಾಣ್ತಾ ಇಲ್ಲ. ರೀ, ಯಾರು ಅಳ್ತಾ ಇರೋದು? ಯಾರಂತ ಗೊತ್ತಿಲ್ಲ ಸ್ವೀಟಿ. ಎಲ್ಲ ಕಡೆ ನೋಡ್ಕೊಂಡ್ ಬಂದ್ರೆ ಯಾರು ಇಲ್ಲ ಹೊರಗಡೆ. ಯಾರಾದ್ರೂ ಅಳ್ತಾ ಹೋಗಿರ್ಬೇಕೇನೋ ರೀ. ಹೌದೌದು. ಪಪ್ಪ, ಏನಚ್ಚು? ಪಪ್ಪ, ನನ್ನ ಬರ್ತ್ಡೇಗೂ ನೀವು ದೊಡ್ಡ ಕೇಕ್ ತರಬೇಕು. ರೀ, ಮತ್ತೆ ಏನ್ರಿ, ಯಾರೋ ಅಳ್ತಾ ಇದಾರೆ? ಹೌದು ಸ್ವೀಟಿ, ಇದೇನು ಆಶ್ಚರ್ಯ. ಹೊರಗಡೆ ಹೋಗಿ ನೋಡಿದ್ರೆ ಯಾರು ಇಲ್ಲ, ಅದೇ ಅಳೋ ವಾಯ್ಸ್ ಮಾತ್ರ ಕೇಳ್ತಾ ಇದೆ. ರೀ, ತಡೀರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಬೇಡ ಸ್ವೀಟಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಸುಮ್ನೆ ಕುತ್ಕೋ. ರೀ, ಇಲ್ಲಂದ್ರೆ ಇಬ್ರು ಹೋಗೋಣ ಬನ್ನಿ. ಅಕ್ಕ, ಏನೇ ಇದು? ಸಡನ್ ಆಗಿ ಯಾರೋ ಹಳಂಗ್ ವಾಯ್ಸ್ ಕೇಳ್ತಾ ಇದೆ. ಒಂದ್ ವೇಳೆ ಪಿಚಾಚಿ ಇರ್ಬೋದೇನೋ? ಹೌದಾ ಅಚ್ಚು? ನಿನ್ ತರ ದೊಡ್ಡ ಪಿಚಾಚಿ ಇರುವಾಗ ಬೇರೆ ಪಿಚಾಚಿ ಯಾಕಚ್ಚು ಬರುತ್ತೆ? ಅಕ್ಕ, ನಾಳೆ ನಿನ್ ಬರ್ತ್ಡೇ ಇದೆ ಅಂತ ಸುಮ್ಮನೆ ಇದೀನಿ. ಇಲ್ಲ ಅಂದ್ರೆ ನೋಡಿ ಏನ್ ಮಾಡ್ತೀನಂತ.
ಕುತ್ಕೊಂಡ್ವಿ. ನೀನು ನಮಗಿಂತ ದೊಡ್ಡವಳು ತಾನೆ, ನೀನೇ ನಮ್ಮಿಂದೆ ಬಂದು ಕುತ್ಕೊಂಡಿದ್ಯಾ? ನಿನಗೆ ನಾಚಿಕೆ ಆಗಲ್ವಾ? ಥು. ಏ ತಿಕ್ಕಲ್ ಗೂಬೆ, ಹೆದರಿಕೆ ಸಣ್ಣವರಿಗೆ ಬರ್ಬೇಕು ದೊಡ್ಡವರಿಗೆ ಬರ್ಬೇಕು ಅಂತ ಅಲ್ಲ, ಏನಿಲ್ಲ ಗೊತ್ತಾ, ಎಲ್ರಿಗೂ ಬರುತ್ತೆ. ಬಂದ್ಬಿಟ್ಲಂಗೆ ನನಗೆ ಹೆದರಿಕೆ ಆಗ್ತದೆ, ಅದಕ್ಕೆ ಬಂದು ಇಲ್ಲಿ ಕುತ್ಕೊಂಡೆ. ನೀನ್ ಯಾಕೆ ಬಂದು ಕುತ್ಕೊಂಡೆ? ನಿನ್ಗೂ ಹೆದರಿಕೆ ಆಗ್ತಾ ಇದೆಯಲ್ಲ, ಸುಮ್ಕೆ ತೆಪ್ಪಕ್ಕೆ ಕುತ್ಕೋ ಅಮ್ಮ ಬರೋವರೆಗೂ. ನಂಗೆಲ್ಲ ಏನು ಹೆದರಿಕೆ ಆಗ್ತಾ ಇಲ್ಲ ಗೊತ್ತಾ. ಸುಮ್ಮನೆ ನೋಡೋಣ ಇಬ್ರು ಏನ್ ಮಾಡ್ತೀರ ಅಂತ ಓಡ್ ಬಂದಿದ್ದು. ಹಂಗೆ ಓಡ್ ಬಂದು ಕುತ್ಕೊಂಡ್ಬಿಟ್ಲು ಸಣ್ಣ ಹುಡುಗಿ ತರ. ನಾಚಿಕೆನೇ ಆಗೋದಿಲ್ಲ. ನಾನು ಎಷ್ಟು ಧೈರ್ಯವಾಗಿದ್ದೀನಿ ಗೊತ್ತಾ. ಅಷ್ಟು ಧೈರ್ಯ ಇರೋಳಾದ್ರೆ ಹೋಗಿ ದೋಸೆ ತಿನ್ನೋ ಕುತ್ಕೊಂಡು. ತಿಂತೀನಿ, ನನ್ ದೋಸೆ ನಾನ್ ತಿಂದ್ರೆ ಇನ್ಯಾರು ತಿಂತಾರೆ? ನಂಗೆಲ್ಲ ಒಂಚೂರು ಹೆದರಿಕೆನೇ ಇಲ್ಲ ಅಪ್ಪ. ಅಯ್ಯೋ ಹೆದರಿಕೆ ಆಗ್ತಾ ಇದೆ. ಹೆದರಿಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ವಿ, ಸುಮ್ಮನೆ ತಿನ್ನೋಣ, ಏನಾಗಲ್ಲ. ಏಯ್ ಏನು? ಆ ಪ್ಲೇಟು ನಂದು, ಆಚೆ ಇದೆ ನಿನ್ ಪ್ಲೇಟ್, ಅಲ್ಲೋ ಕುತ್ಕೊಂಡು ತಿನ್ನು. ಗೊತ್ತು, ನಾನು ಆ ಕಡೆನೆ ಹೋಗ್ತಾ ಇರೋದು. ನಿಂದೆಲ್ಲ ಯಾರು ತಿಂತಾರೆ? ನೋಡಿ ಇಲ್ಲಿ ಕುತ್ಕೊಂಡೆ ಗೊತ್ತಾ. ಈಗ ನಾನು ದೋಸೆ ತಿಂತೀನಿ. ತಿನ್ನು. ಅಕ್ಕ, ಏನೇ ಇದು? ಈ ತರ ಅಳೋ ಸೌಂಡ್ ಕೇಳ್ತಾ ಇದೆ. ಯಾರಾದ್ರೂ ಅಳ್ಬೋದು. ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಕಣೆ ಅಕ್ಕ. ಸ್ವಲ್ಪ ಹೊತ್ತು ಮುಂಚೆ ದೊಡ್ಡ ಉಳ್ತಾರ ಮಾತಾಡ್ಕೊಂಡ್ಬಿಟ್ಟು ಹೋಗಿ ಕುತ್ಕೊಂಡೆ, ಈಗ ಹೆದರಿಕೆ ಆಗ್ತಿದೆ ಅಂತ ಹೇಳ್ತಾ ಇದೀಯಾ? ಅಕ್ಕ ಸುಮ್ಕಿರೆ, ಈ ಟೈಮಲ್ಲಿ ಹಿಂಗ್ ಮಾಡ್ಬೇಡ. ಮೊದ್ಲೇ ಹೆದರಿಕೆ ಆಗ್ತದೆ ನನಗೆ. ನಮಗ್ ಮಾತ್ರ ಏನ್ ಸುಮ್ನಿನಾ? ನಮಗೂ ಹೆದರಿಕೆ ಆಗ್ತಾ ಇದೆ ಗೊತ್ತಾ. ಅಮ್ಮ ಅಪ್ಪ ಹೋದವರು ಇನ್ನೂ ಬರ್ಲಿಲ್ಲ, ಎಲ್ಲಿದಾರ ಗೊತ್ತಿಲ್ಲ. ಅಮ್ಮ 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 ಅಪ್ಪ ಅಪ್ಪ ಅಮ್ಮ. ಅನು ಅಚ್ಚು ಮೀನಾ, ಏನದು ಅಲ್ಲೋ ಕುತ್ಕೊಂಡಿದ್ದೀರಾ? ಯಾಕೆ, ಏನಾಯ್ತು? ಅಮ್ಮ ಹೆದರಿಕೆ ಆಯ್ತಾ, ಅದಕ್ಕೆ ಇಲ್ಲಿ ಬಂದ್ ಕುತ್ಕೊಂಡ್ವಿ. ಯಾರೋ ಅಳ್ತಾನೆ ಇದ್ರಮ್ಮ ಆಗ್ಲಿಂದ. ಸರಿ ಬಂದ್ ಕುತ್ಕೊಳ್ಳಿ. ಮೊದ್ಲು ದೋಸೆ ತಿನ್ನಿ, ಆಮೇಲೆ ಮಾತಾಡೋಣ. ಆಯ್ತಮ್ಮ. ಅಮ್ಮ, ಯಾರಮ್ಮ ಅಳ್ತಾ ಇರೋದು? ತಡಿ, ಪಪ್ಪ ಬರ್ತಾರೆ. ಪಪ್ಪ ಬಂದ್ಮೇಲೆ ಹೇಳ್ತಾರೆ. ಪಪ್ಪ, ಯಾರ್ ಪಪ್ಪ ಅಳ್ತಾ ಇರೋದು ಇಷ್ಟೊತ್ನಲ್ಲಿ? ಯಾರು ಇಲ್ಲ, ಎಲ್ಲ ಕಡೆ ಹುಡುಕ್ ನೋಡಿದೆ, ಯಾರು ಕಾಣ್ತಾನೆ ಇಲ್ಲ. ಸರಿ ಪಕ್ಕದ ಮನೆಯವ್ರ ಹತ್ರ ಕೇಳೋಣ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾ ಇದಾರೆ, ಆ ಕಡೆ ಮನೆಯಲ್ಲಿ ಜಗಳ ಅಂತೆ, ಗಂಡ ಹೆಂಡ್ತಿದ್ದು. ಹಂಗಾಗಿ ಗಂಡನ್ನ 4-5 ಜನ ಸೇರಿ ಹೊಡೆದ್ಬಿಟ್ರಂತೆ. ಅವನೇ ಅಳ್ತಾ ಹೋದ ಅಂತ ಹೇಳಿದ್ರ, ಒಂದ್ ವೇಳೆ ಅವನೇ ಇರ್ಬೇಕು ಅಂತ ಅಂದ್ಬಿಟ್ಟು ಸುಮ್ನ ಆಗ್ಬಿಟ್ಟೆ. ಹೌದಾ ಪಪ್ಪ? ಸರಿ ಇನ್ ಯಾರು ಅಳ್ತಾ ಇದ್ರೇನು ಎದ್ದೋಗ್ಬೇಡಿ, ಏನು ಮಾಡಬೇಡಿ, ಸುಮ್ನೆ ನೀವು ತಿನ್ನಿ. ಟೈಮ್ ವೇಸ್ಟ್. ನಾಳೆ ಬೆಳಗ್ಗೆ ಎದ್ದೋಗ್ಬೇಕು, ತುಂಬಾ ಕೆಲಸ ಇದೆ. ಅಚ್ಚು, ನಾಳೆ ಅಕ್ಕನ ಬರ್ತಡೆಗೆ ಡೆಕೋರೇಷನ್ ಮಾಡಕ್ ಬರ್ತಾರೆ. ಅವರಿಗೆ ಯಾವ ತರ ಡೆಕೋರೇಷನ್ ಮಾಡೋದಂತ ಸ್ವಲ್ಪ ಹೇಳು, ಆಯ್ತಾ? ಆಯ್ತು ಪಪ್ಪ. ಮೀನಾ, ನೀನು ಅಷ್ಟೇ. ಅಚ್ಚೊಟ್ಟಿಗೆ ಸೇರ್ಕೊಂಡು ಡಿಸೈನ್ ಏನಾರು ಇದ್ರೆ ಅವರಿಗೆ ಹೇಳಿ, ಆಯ್ತಾ? ಆ ತರನೇ ಮಾಡ್ತಾರೆ ಅವರು. ಆಯ್ತು ಮಾವ. ಸರಿ ಊಟ ಮಾಡಿ. ಅಮ್ಮ, ಈ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟೆ, ನೀವು ಮಲ್ಗದ? ಹೌದನು, 2 ದಿನ ಆಯ್ತು ಬಟ್ಟೆ ಮಡಚೆ ಇಡ್ಲಿಲ್ಲ. ಎಷ್ಟೊಂದು ಬಟ್ಟೆ ಆಗಿದೆ ನೋಡು. ಹೌದಮ್ಮ. ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಹಾಕಿದ್ನ, ಅದೆಲ್ಲ ತುಂಬಾ ಸೇರ್ಬಿಡ್ತು. ಎಲ್ಲ ಒಂದ್ ಕಡೆ ಮಡಚಿಟ್ಬಿಟ್ರೆ ಸ್ವಲ್ಪ ಕ್ಲೀನ್ ಆಗಿರತ್ತೆ. ಆಯ್ತಮ್ಮ. ಅಮ್ಮ ನೋಡಮ್ಮ, ಇವರಿಬ್ರು ಏನಮ್ಮ ಮಾಡ್ತಾ ಇದಾರೆ? ಇನ್ನೂ ಊಟ ಮಾಡ್ತಾನೇ ಇದಾರೆ. ಯಾವಾಗಮ್ಮ ಇವ್ರು ಊಟ ಮಾಡೋದು? ಸ್ವಲ್ಪ ಏನಂತ ಕೇಳಮ್ಮ. ಅಯ್ಯೋ ಹೌದಲ್ವಾ, ಇವರಿಬ್ರು ಅರಟೆ ಹೊಡ್ಕೊಂಡು ತಟ್ಟೆಲಿ ಹಂಗೆ ಕುತ್ಕೊಂಡಿರ್ತಾರೆ. ಅಚ್ಚು, ಮೀನಾ, ದೋಸೆ ತಿಂದಾಯ್ತಾ? ಬೇಗ ಕೈ ತೊಳ್ಕೊಂಡ್ ಬನ್ನಿ. ಎಷ್ಟೊತ್ತದು? ಅತ್ತೆ, ಆಗ್ಲೇನೆ ನಾವು ದೋಸೆ ತಿಂದಾಯ್ತು. ಪ್ಲೇಟ್ ಎಲ್ಲ ತೊಳ್ದಿಟ್ ಬಂದೆ, ಅದಕ್ಕೆ ಲೇಟ್ ಆಯ್ತು. ಮೀನಾ, ಪ್ಲೇಟ್ ಎಲ್ಲ ಯಾಕೆ ತೊಳ್ದಿಟ್ಟೆ? ನಾನು ಹಾಕಿದೀನಿ ಅತ್ತೆ, ನಾನ್ ತೊಳೆಯಲ್ವಾ? ಈ ತರ ಎಲ್ಲ ಏನು ಮಾಡ್ಬೇಡ ಆಯ್ತಾ? ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು. ಯಾವ ಕೆಲಸನೂ ಮಾಡ್ಬಾರ್ದು. ಇಲ್ಲ ಅತ್ತೆ, ಸುಮ್ಮನೆ ಇರಕ್ಕೆ ಆಗ್ತಾನೆ ಇಲ್ಲ. ಅಲ್ಲಿ ಮನೇಲಿ ಎಲ್ಲ ಕೆಲಸ ನಾನೇ ಮಾಡೋದು. ಇಲ್ಲಿ ಬಂದು ಸುಮ್ಮನೆ ಇರಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಏನಾದ್ರೂ ಮಾಡ್ಬೇಕಂತ ಆಗ್ತಾ ಇದೆ. ಅದಕ್ಕೆ ಪಾತ್ರೆ ಎಲ್ಲ ತೊಳ್ದಿಟ್ ಬಂದಿದೀನಿ. ಅಯ್ಯೋ, ಪಾತ್ರೆ ಎಲ್ಲ ತೊಳ್ದಿಟ್ ಬಂದ? ಮೀನಾ, ಯಾಕೆ ಈ ತರ ಮಾಡ್ತೀನಿ ನೀನು? ಸುಮ್ಕಿರಕ್ಕಾಗಲ್ವಾ? ನಿನ್ನೆ ಅಷ್ಟೇ ಪರ್ಕೆ ತಗೊಂಡು ಮನೆಯೆಲ್ಲ ಗುಡಿಸಿ ಒರೆಸಿದ್ಯಾ. ಸುಮ್ಮನಿರ್ಬೇಕು. ಈ ತರ ಎಲ್ಲ ಏನು ಮಾಡ್ಬೇಡ. ನೀನ್ ಸಣ್ಣ ಹುಡುಗಿ ಅಲ್ಲ. ಅತ್ತೆ, ಈ ತರ ಸಣ್ಣ ವಯಸ್ಸಿಂದಾನೇ ಕೆಲಸ ಮಾಡಿ ಅಭ್ಯಾಸ ಮಾಡಿದ್ರೆ ತಾನೇ ದೊಡ್ಡರಾದ್ಮೇಲೆ ಎಲ್ಲ ಕೆಲಸ ಗೊತ್ತಿರತ್ತೆ. ಇಲ್ಲಾಂದ್ರೆ ಏನೂ ಗೊತ್ತಿರಲ್ಲ ಅತ್ತೆ. ನನ್ಗೆ ಈ ತರ ಸಣ್ಣ ವಯಸ್ಸಿಂದಾನೂ ಕೆಲಸ ಮಾಡಿ ಅಭ್ಯಾಸ ಇದೆ ಅತ್ತೆ. ಮೀನಾ, ನೀನ್ ಹೇಳ ಸರಿನೇ ಕಣಮ್ಮ. ಸಣ್ಣ ವಯಸ್ಸಿಂದ ಕೆಲಸ ಮಾಡಿ ಅಭ್ಯಾಸ ಮಾಡ್ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀನ್ ಮಾಡ್ಬೇಡ. ನೀನು ಇಲ್ಲಿ ಸಂತೋಷವಾಗಿ ಖುಷಿಯಾಗಿರ್ಬೇಕು, ಆಯ್ತಾ? ನಿನಗೆ ಕಷ್ಟ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ. ನೀನು ಅಲ್ಲಿ ಕಷ್ಟ ಪಡ್ತಾ ಇದೀಯ ಅಂತ ನನಗೆ ಗೊತ್ತಿದೆ, ಗೊತ್ತಾ? ಅದಕ್ಕೆ ನಾನು ನಿನ್ನ ಐಡಿಯಾ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇಲ್ಲಿ ಬಂದು ನೀನ್ ಯಾಕೆ ಕಷ್ಟ ಪಡ್ತಾ ಇದೀಯಾ? ನೋಡು, ಮೀನಾ ಎಷ್ಟ್ ಸಣ್ಣ ಹುಡುಗಿ, ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾಳಂತ. ನೀನ್
ಅವ್ರು ಮಾಡ್ದೆ ನೋಡ್ದಾ ನಿನ್ಗೂ ಒಗಿತಾ ಇದಾರೆ ಗೊತ್ತಾಯ್ತಾ ಸರಿ ಸರಿ ಟೈಮ್ ಆಗ್ತಾ ಬಂತು 3 ಜನನು ಮಲಗ್ರಿ ಮೀನಾ ಅಕ್ಕ ಮೀನಾ ಬಾ ನೀನು ನಾನು ಇಲ್ಲಿ ಮಲ್ಕೊಳ್ಳೋಣ ಆಯ್ತಣ್ಣ ಅಕ್ಕ ಅಚ್ಚು ನಾನು ನೀನು ಆ ಕಡೆ ರೂಮಲ್ಲಿ ಮಲ್ಕೊಳ್ಳೋದಂತ ಮಾತಾಡ್ಲಿಲ್ವಾ ಅಯ್ಯೋ ಅಚ್ಚು ಅದೇನದ್ ಮಾತು ಆ ತರ ಮಾತಾಡ್ತಾ ಇದ್ಯಾ ಥು. ಅಮ್ಮ ನೋಡಮ್ಮ ನಾನು ಮೀನಾ ಇಬ್ರು ಆಚೆ ರೂಮ್ ಇದೆಯಲ್ಲ ಅಲ್ಲಿ ಮಲ್ಕೊಳ್ತೀವಿ ಅಂತ ಮಾತಾಡ್ಕೊಂಡಿದೀವಿ ಅಕ್ಕ ಬಂದ್ಬಿಟ್ಟೀಗ ಈ ಮೀನಾ ಮತ್ತೆ ಅಕ್ಕ ಇಬ್ರು ಇಲ್ಲಿ ಮಲ್ಕೊಳ್ತಾರಂತೆ ಹಂಗಂದ್ರೆ ನಾನ್ ಮಾತ್ರ ಸಪರೇಟಾ ಏನ್ ಹುಡುಗಿರೋ ಏನೋ ಆ ಮೀನನ್ನ ಒಂದ್ ಗತಿ ಮಾಡದೆ ಬಿಡಲ್ಲ ನೀವಿಬ್ರು ಮೀನಾ ಈಗ ನೀನ್ ನನ್ನೊಟ್ಟಿಗೆ ಬರ್ತೀಯಾ ಇಲ್ವಾ ಹಾ ಅನು ಅಕ್ಕ ಮೀನಾ ಅನು ಅಕ್ಕ ನಾಳೆ ನಾನು ನಿಮ್ಮೊಟ್ಟಿಗೆ ಮಲ್ಕೊಳ್ತೀನಿ ಇವತ್ತು ಅಚ್ಚೊಟ್ಟಿಗೆ ಆಚೆ ರೂಮಲ್ಲಿ ಮಲ್ಕೊಳ್ತೀನಿ ಪ್ಲೀಸ್ ಅಯ್ಯೋ ಆಯ್ತು ಮೀನಾ ನೀನ್ ಯಾಕೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತೀಯಾ ಇರ್ಲಿ ಬಿಡು ನಿನಗೆ ಎಲ್ಲಿ ಇಷ್ಟನೋ ಅಲ್ಲೇ ಮಲ್ಕೋ ಆಯ್ತಾ ಅಕ್ಕ ಬೇಜಾರ್ ಮಾಡ್ಕೋಬೇಡಿ ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ ಅಮ್ಮ ಇಲ್ಲಿ ಮಲ್ಕೊಳ್ತಾರೆ ನೀನ್ ಅಲ್ಲೇ ಮಲ್ಕೋ ಆಯ್ತಾ ಆಯ್ತಕ್ಕ ತುಂಬಾ ಥ್ಯಾಂಕ್ಸ್ ಅಲ್ಲ ಯಾಕೆ ಗುಡ್ ನೈಟ್ ಮೀನಾ ಆಯ್ತಕ್ಕ ಗುಡ್ ನೈಟ್ ಬಾಚು ಅಮ್ಮ ಆಯ್ತಮ್ಮ ನಾನು ಹೋಗಿ ಆಚೆ ರೂಮಲ್ಲಿ ಮಲ್ಕೊಳ್ತೀನಿ ಬಾಯ್ ಗುಡ್ ನೈಟ್ ಅಮ್ಮ ಗುಡ್ ನೈಟ್ ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ ಬೇರೆ ಯಾರಿಗೂ ಹೇಳಲ್ಲ ಏನ್ ಹುಡುಗಿನೋ ಏನೋ ಅಮ್ಮ ಬೇಗ ಅಮ್ಮ ಲೈಟ್ ಆಫ್ ಮಾಡಿ ನಿದ್ರೆ ಬರ್ತಾ ಇದೆ ಅಯ್ಯೋ ಆಯ್ತನ್ನು ಇನ್ನೊಂದು 4 ಬಟ್ಟೆ ಮರ್ಚಿಟ್ಬಿಟ್ಟು ಆಮೇಲೆ ಲೈಟ್ ಆಫ್ ಮಾಡ್ತೀನಿ ನೀನ್ ಮಲ್ಗು ಮೀನಾ ಯಾಕೆ ಈ ತರ ಆಚೆ ಈಚೆ ಹಾಕ್ತೆ ನೀನ್ ಈ ತರ ಮಾಡ್ತೆ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ ಬಿಡು ಅಚ್ಚ ನಾನೇನ್ ಮಾಡ್ಲಿಲ್ಲ ನಾನು ಈಗಷ್ಟೇ ಬಂದಿದ್ದು ಏನು ನೀನೇನು ಮಾಡ್ಲಿಲ್ವಾ ಮೀನಾ ಹೌದಚ್ಚು ನಾನು ಈಗಷ್ಟೇ ನಿನ್ನೊಟ್ಟಿಗೆ ಬಂದಿದ್ದು ನನ್ಗೆ ನೋಡಿ ಶಾಕ್ ಆಗ್ಬಿಡ್ತು ನೀನ್ ನನ್ ಮೇಲೆ ಹೇಳ್ತಾ ಇದೀಯಾ ಏನಿದು ಮೀನಾ ನಾವು ಎಲ್ಲ ಈ ಮಂಚದ ಮೇಲೆ ತಾನೇ ಇಟ್ಟಿದ್ವಿ ಎಲ್ಲ ಈಗ ಅಲ್ಲಲ್ಲೊಂದೊಂದು ಬಿದ್ದಿದೆ ಏನಾಯ್ತು ಯಾರು ಬಂದ್ರು ರೂಮ್ ಒಳಗಡೆ ಬಾಗ್ಲಾಕಿ ತಾನೇ ಹೋದ್ವಿ ಹೌದಚ್ಚು ಎಲ್ಲ ಆಚೆ ಈಚೆ ಆಗಿದೆ ನಾನೇನೋ ನೀನೇ ಹಿಂಗ್ ಹಾಕಿದ್ಯಾ ಅನ್ಕೊಂಡಿದ್ದೆ ನೋಡಿದ್ರೆ ನೀನಿಲ್ಲ ನಾನು ಇಲ್ಲ ಹಂಗಂದ್ರೆ ಯಾರು ಈ ತರ ಮಾಡಿದ್ದು ಗೊತ್ತಾಯ್ತು ನನಗೆ ಗೊತ್ತಾಯ್ತು ನಮ್ಮ ಅಕ್ಕನೇ ಈ ತರ ಮಾಡಿರೋದು ಗೊತ್ತಾ ತಡಿ ಅವಳಿಗೆ ಮಾಡ್ತೀನಿ ಅಚ್ಚು ಅಚ್ಚು ಅನು ಅಕ್ಕ ಆ ತರ ಮಾಡಲ್ಲ ಅನು ಅಕ್ಕ ಹಾಲಲ್ಲೇ ಇದ್ರು ಆಮೇಲೆ ಊಟ ಮಾಡ್ಬಿಟ್ಟು ಸೀದಾ ರೂಮಿಗೆ ಹೋಗಿ ಮಲ್ಕೊಳಕ್ ಹೋಗ್ಬಿಟ್ರು ಇಲ್ಲ ಅವ್ರು ಬರ್ಲೇ ಇಲ್ಲ ನನಗೆ ಗೊತ್ತು ಹಂಗಂದ್ರೆ ಯಾರು ಈ ತರ ಮಾಡಿದ್ರು ಅಮ್ಮನೂ ಈ ತರ ಮಾಡಲ್ಲ ಅಪ್ಪನೂ ಈ ತರ ಮಾಡಲ್ಲ ಏನಾಯ್ತು ಒಂದ್ ವೇಳೆ ಅಚ್ಚು ಕಿಟಕಿಯಿಂದ ಗಾಳಿ ಬರುತ್ತಲ್ಲ ಅದಕ್ಕೆ ಎಲ್ಲ ಗಾಳಿಗೆ ಹಾರಿ ಬಿದ್ದಿರ್ಬೇಕು ಅಚ್ಚು ಕಿಟಕಿ ಕ್ಲೋಸ್ ಆಗಿದೆ ನೋಡಲಿ ಹೌದು ಅಚ್ಚು ಇಲ್ಲಿ ನೋಡಿಲಿ ಅಯ್ಯೋ ಫ್ಯಾನ್ ಸುತ್ತಿದೆ ಅದಕ್ಕೆ ಎಲ್ಲ ಆಚೆ ಈಚೆ ಆಗಿದೆ ನಾನ್ ಸ್ವಲ್ಪ ತಲ್ಲಿ ಎಷ್ಟು ಟೆನ್ಷನ್ ಆಗಿ ಅಕ್ಕನ ಮೇಲೆಲ್ಲ ಸಿಟ್ ಮಾಡ್ಕೊಂಡ್ಬಿಟ್ಟೆ ಹೌದಚ್ಚು ಅಲ್ಲ ಫ್ಯಾನ್ ಯಾರು ಹಾಕಿದ್ದು ನೀನಾ ನಾನಲ್ಲ ಅಚ್ಚು ನೀನೇ ಹಾಕಿರ್ಬೇಕು ನಾನ್ ಫ್ಯಾನ್ ಹಾಕ್ಲಿಲ್ಲ ಇಲ್ಲ 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 ನಾನ್ ಹಾಕ್ಲಿಲ್ಲಪ್ಪ ಈಗೆಲ್ಲ ಚಳಿ ಅಲ್ಲ ನಾನ್ ಫ್ಯಾನ್ ಹಾಕಕ್ಕೆ ಹೋಗ್ಲಿಲ್ಲ ಮೀನಾ ನೀನೇ ಎಲ್ಲೋ ಮರ್ತೋಗ್ಬಿಟ್ಟು ಫ್ಯಾನ್ ಹಾಕಿರ್ತೀಯ ಸ್ವಲ್ಪ ಯೋಚನೆ ಮಾಡು ಇಲ್ಲ ಅಚ್ಚು ನಾನ್ ಫ್ಯಾನ್ ಆನ್ ಮಾಡಿಲ್ಲ ನನಗೆ ಚೆನ್ನಾಗಿ ನೆನಪಿದೆ ಒಂದ್ ವೇಳೆ ಯಾರಾದ್ರೂ ಆನ್ ಮಾಡಿರ್ಬೇಕು ಕರೆಂಟ್ ಏನಾದ್ರೂ ಹೋಗಿರುತ್ತೆ ಈಗ ಕರೆಂಟ್ ಬಂದಿರ್ಬೋದು ಹೇಳಕ್ಕಾಗಲ್ಲ ನೀನ್ ಹೇಳೋದು ಸರಿನೇ ಸರಿ ಸರಿ ಬಾ ನಾವೆಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ಮಲ್ಗೋಣ ತುಂಬಾ ನಿದ್ದೆ ಬರ್ತಾ ಇದೆ ನನಗೆ ಆಯ್ತಚ್ಚು ಮೀನಾ ಸ್ವಲ್ಪ ಯೋಚನೆ ಮಾಡು ನೀನು ನಾನು ಇಬ್ರು ಸೇರ್ಕೊಂತಾನೆ ಈ ಕ್ಯಾಮ್ರಾ ಬಾಕ್ಸ್ ಟೇಪ್ ಎಲ್ಲ ತಂದು ಈ ಮಂಚದ ಮೇಲೆ ಇಟ್ವಿ ಫ್ಯಾನ್ ಗಾಳಿಗೆ ಈ ಬಾಕ್ಸ್ ಈ ಟೇಪ್ ಎಲ್ಲ ಬಿದ್ದಿದೆ ಅಂತ ಹೇಳಿದ್ರೆ ಒಂದು ಅರ್ಥ ಇದೆ ಆದ್ರೆ ಕ್ಯಾಮ್ರಾ ಈ ಕಡೆಯಿಂದ ಈ ಕಡೆ ಹೆಂಗ್ ಬರುತ್ತೆ ಯಾರೋ ಬಂದಿದ್ದಾರೆ ಮೀನಾ ಅಯ್ಯೋ ಯಾರು ಬಂದ್ರೋ ಇರ್ಲಿ ಬಿಡು ಅಚ್ಚು ಬಾ ನಾವು ಪ್ಯಾಕ್ ಮಾಡೋಣ ಎಲ್ಲ ತಂದಿರೋ ಐಟಮ್ ಇದೆಯಲ್ಲ ಅಷ್ಟೇ ಸಾಕು ಆಯ್ತು ಮೀನಾ ಮೀನಾ ಅಷ್ಟರೊಳಗೆ ಇದಕ್ಕೆ ವೈಟ್ ಟೇಪ್ ಸುತ್ತಿಟ್ಟ ಈ ಬ್ಲೂ ಕಲರ್ಗೆ ರೆಡ್ ಟೇಪ್ ಸುತ್ತಿದ್ರೇನೆ ಚೆನ್ನಾಗಿರುತ್ತೆ ಗೊತ್ತಾ ಫಸ್ಟ್ ಆ ಕ್ಯಾಮ್ರಾನ ಈ ಬಾಕ್ಸ್ ಒಳಗಿಡು ಆಯ್ತಾ ಕ್ಲೋಸ್ ಮಾಡ್ಬಿಟ್ಟು ಈ ವೈಟ್ ಕಲರ್ ಟೇಪ್ ತೆಗೆದ್ಬಿಟ್ಟು ರೆಡ್ ಕಲರ್ ಟೇಪ್ ನ ಹಾಕಿಡೋಣ ಆಯ್ತಚ್ಚು ಈ ವೈಟ್ ಟೇಪ್ ಬೇಡ ಮೀನಾ ಆಯ್ತಾ ಅಲ್ಲಿದೆಯಲ್ಲ ರೆಡ್ ಕಲರ್ ಟೇಪ್ ತೆಗಿ ಈ ಬಾಕ್ಸ್ ಕ್ಲೋಸ್ ಮಾಡ್ಬಿಟ್ಟು ರೆಡ್ ಕಲರ್ ಟೇಪ್ ಹಾಕೋಣ ಹಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ
ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ